ಸಿದ್ದರಾಮಯ್ಯನವರು ತಮ್ಮ ದಾಖಲೆಯ 16ನೇ ಬಜೆಟ್ ಅನ್ನು ಕರ್ನಾಟಕದ ಜನತೆಯ ಮುಂದೆ ಇಟ್ಟಿದ್ದಾರೆ. ನನಗನ್ಸಿದ ಮಟ್ಟಿಗೆ ಸಿದ್ದರಾಮಯ್ಯನವರಿಗೆ ಈ ಬಜೆಟ್ ಅನ್ನು ನೋಡಿದರೆ ಅವರಿಗೆ ದಣಿವಾಗ್ಬಿಟ್ಟೇನೆ. ಅವ್ರಿಗೂ ಕೂಡ ಈ ಬಜೆಟ್ ಅನ್ನು ಮಂಡನೆ ಮಾಡಕ್ಕೆ ಯಾವುದೇ ಉತ್ಸಾಹ ಅವರಲ್ಲಿ ಉಳಿದಿಲ್ಲ ಅಂತ ಅನಿಸ್ತದೆ. ಯಾಕಂದ್ರೆ ಯಾವುದೇ ಹೊಸ ವಿಚಾರಗಳನ್ನ ರಾಜ್ಯವನ್ನು ಹೊಸ ದಿಕ್ಸೂಚಿ ಕೊಟ್ಟು ಮುಂದುವರಿಯುವಂತ ಯಾವುದೇ ಯೋಜನೆಗಳು ಈ ಬಜೆಟ್ನಲ್ಲಿ ಕಂಡು ಬರ್ತಾ ಇಲ್ಲ. ಅವರು ಹೋದ ಬಾರಿಯ ಬಜೆಟ್ ಅನ್ನು ಮಾಡಿದಾಗ ನಾವು ಏನು ಅನ್ಕೊಂಡಿದ್ವಿ ಅದು ಇವತ್ತು ಕಂಡು ಬರ್ತಾ ಇದೆ. ಅವರು ಹೋದ ಸಾರಿ ಏನು ಅಂಕಿ ಸಂಖ್ಯೆಗಳನ್ನು ಕೊಟ್ಟಿದ್ರು, ಆ ಅಂಕಿ ಸಂಖ್ಯೆಗಳು ಅವರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಬಜೆಟ್ ಅನ್ನ ಉತ್ತಮವಾಗಿ ಜನರ ಮುಂದೆ ಅಂಕಿ ಸಂಖ್ಯೆ ತೋರ್ಸಕ್ಕ ಒಂದು ಫಿಗರ್ ಅನ್ನು ಅವ್ರು ಕೊಡ್ತಾ ಇದ್ದಾರೆ ಅಂತ ನಾವು ಹೇಳಿದ್ವಿ. ಹಿಂದೆ ಬೊಮ್ಮಾಯಿ ಅವರು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಏನು ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತದೆ ಅಂತ ಹೇಳಿ ನಾವು ಅಂದಾಜು ಮಾಡಿದ್ದೀವಿ. ಅದಕ್ಕಿಂತ ಸುಮಾರು 16,000 ಕೋಟಿ ಅಂದಾಜು ಹೆಚ್ಚು ಟ್ಯಾಕ್ಸ್ ಅನ್ನು ಕಲೆಕ್ಷನ್ ಮಾಡಿ ಬಜೆಟ್ ಅನ್ನ ಅತ್ಯುತ್ತಮವಾಗಿ ಅವಾಗ ಮಂಡಿಸಿತ್ತು. ಆದರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಹೋದ ಬಾರಿ ಸುಮಾರು 16,000 ಕೋಟಿ ಕಲೆಕ್ಷನ್ ಕಡಿಮೆ ಆಗಿತ್ತು. ಈ ಸರ್ತಿ ಕೂಡ ಅವರು ಮಂಡಿಸಿದಂತ ಈ ಬಜೆಟ್ನಲ್ಲಿ ಈಗ ಅಂಕಿ ಸಂಖ್ಯೆಗಳು ಹೊರ ಬರ್ತಿದ್ದಾವೆ. ಅವರು ಹೋದ ಸರ್ತಿ ನಮ್ಮ ಸ್ಟೇಟಿನ ನಮ್ಮ ರಾಜ್ಯದ GST ಮೂಲಕ 1,89,893 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡ್ತೀವಿ ಅಂತೇಳಿ ಒಂದು ಸಂಖ್ಯೆಯನ್ನು ಜನರ ಮುಂದೆ ಇಟ್ಟಿದ್ರು. ಆದರೆ ಕಲೆಕ್ಷನ್ ಆಗಿದ್ದು 1,80,316 ಕೋಟಿ, ಅಂದ್ರೆ ಸುಮಾರು 9,500 ಕೋಟಿಯಷ್ಟು ಟ್ಯಾಕ್ಸ್ ಕಲೆಕ್ಷನ್ ನಮ್ಮ ರಾಜ್ಯದಲ್ಲಿ ಕಡಿಮೆ ಆಗಿದೆ. ಆದ್ರೆ ಕೇಂದ್ರ ಸರ್ಕಾರದಿಂದ ಏನು ಬರಬೇಕಾಗಿತ್ತು ಅನುದಾನ, ಇವರ ಅಂದಾಜಕ್ಕಿಂತ ಕೇಂದ್ರ ಸರ್ಕಾರ ಹೆಚ್ಚು ದುಡ್ಡನ್ನು ಕೊಟ್ಟಿದೆ. ಆದರೂ ಕೂಡ ಇವರು ಕೇಂದ್ರ ಸರ್ಕಾರಕ್ಕೆ ದೋಷಣೆ ಮಾಡೋದು ನಿಲ್ಲಿಸ್ತಾ ಇಲ್ಲ. ಕೇಂದ್ರ ಸರ್ಕಾರದಿಂದ ಗ್ರಾಂಟ್ ಏನು ಕೊಡಬೇಕಾಗಿತ್ತು ಆ ಗ್ರಾಂಟ್ ಅನ್ನು ಕೂಡ ಹೆಚ್ಚು ಕೊಟ್ಟಿದೆ. ಕೇಂದ್ರ ಸರ್ಕಾರದಿಂದ ಸೆಂಟ್ರಲ್ ಟ್ಯಾಕ್ಸ್ ದಲ್ಲಿ ಏನು ಶೇರ್ ಕೊಡಬೇಕಾಗಿತ್ತು ಅದನ್ನು ಕೂಡ ಏನು ಇವರು ಊಹಿಸಿದ್ರು ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿದೆ. ಆದರೆ ಇವ್ರು ಏನು ಅಂದಾಜು ಮಾಡಿದ್ರು ಅದಕ್ಕಿಂತ ಕಡಿಮೆ ಪ್ರಮಾಣದ ಟ್ಯಾಕ್ಸ್ ಅನ್ನ ಇವರು ಕಲೆಕ್ಟ್ ಮಾಡಿದ್ದಾರೆ. ಆದರೆ ಇವತ್ತು ರಾಜ್ಯದ ಜನರ ಮುಂದೆ ಸುಮಾರು 4 ಲಕ್ಷಕ್ಕಿಂತ ಹೆಚ್ಚು ದೊಡ್ಡ ಬಜೆಟ್ ಅನ್ನ 4,09,000 ಕೋಟಿಯ ಬಜೆಟ್ ಅನ್ನ ಇವತ್ತು ರಾಜ್ಯದ ಜನತೆ ಮುಂದೆ ಇಟ್ಟಿದ್ದಾರೆ. ಈ ನಮ್ಮ ಸಾಲ ಏನು ತೆಗೆದುಕೊಳ್ತೇವೆ ಅದು ಇವತ್ತು ಅತ್ಯಂತ 1 ಲಕ್ಷದ ಮೇಲೆ 1,09,16,000 ಕೋಟಿ ಇವತ್ತು ಸಾಲವನ್ನ ತೆಗೆದುಕೊಳ್ಳುವಂತ ಪ್ರಪೋಸಲ್ ಅನ್ನ ಇವತ್ತು ರಾಜ್ಯದ ಜನರ ಮುಂದೆ ಇಟ್ಟಿದ್ದಾರೆ. ಇದ್ರ ಮುಂದೆ ಇವತ್ತು ಕೂಡ ಇವರು ಬಜೆಟ್ ನಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ, ನಾವು ವೆಚ್ಚವನ್ನು ಮಾಡ್ತೀವಿ, ಬಂಡವಾಳ ಒಳ್ಳೆ ರೀತಿಯಿಂದ ಮಾಡ್ತೀವಿ ಅಂತ ತೋರಿಸೋ ಸಂಬಂಧ ಒಂದು ತಪ್ಪು ಅಂಕಿ ಸಂಖ್ಯೆಗಳನ್ನ ಈ ಬಜೆಟ್ ಮೂಲಕ ಅವರು ರಾಜ್ಯದ ಜನತೆ ಮುಂದೆ ಇಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಅವರು ಹೇಳಿದಂತ ಬಜೆಟ್ ಫಿಗರ್ಗಳ ಅಚೀವ್ ಆಗ್ಬೇಕಂತಂದ್ರೆ GST ಕಲೆಕ್ಷನ್ ದಲ್ಲಿ ಅಥವಾ ನಮ್ಮ ಟೋಟಲ್ ರೆವೆನ್ಯೂ ಕಲೆಕ್ಷನ್ ದಲ್ಲಿ ಸುಮಾರು 15.5% ಅಷ್ಟು ಗ್ರೋತ್ ಆಗಬೇಕಾಗ್ತದೆ. ಆದರೆ ನಮ್ಮ ರಾಜ್ಯದ ಗ್ರೋತ್, ನಮ್ಮ ರಾಜ್ಯದ ಬೆಳವಣಿಗೆ ಹೋದ ವರ್ಷ ಕೇವಲ 7.4% ಆಗಿದೆ, 7.4% ಆಗಿದೆ. ಹೋದ ವರ್ಷ 7.4% ಇದ್ದಂತ ಬಜೆಟ್ ರಾಜ್ಯದ ಬೆಳವಣಿಗೆ ಈ ವರ್ಷ ಅದ್ರ ಡಬಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬಜೆಟಿನ ಅಂಕಿ ಅಂಶಗಳ ಬಗ್ಗೆ ನಮಗೆ ಬಹಳ ಅಂದ್ರೆ ಬಹಳ ದೊಡ್ಡ ಸಂಶಯ ಐತಿ. ಹಾಗಾಗಿ ಅವ್ರು ಏನು ಇವತ್ತು ಈ ಅಂಕಿ ಅಂಶಗಳು ಕೊಟ್ಟಿದಾರ, ಏನು ನಾವು ರಾಜ್ಯದ ಬೆಳವಣಿಗೆ ಮೇಲೆ ದುಡ್ಡು ಖರ್ಚು ಮಾಡ್ತೇವೆ ಅಂತ ಹೇಳಿದಾರ,
ನನಗನ್ಸಿದ ಮಟ್ಟಿಗೆ ವರ್ಷದ ಕೊನೆಗೆ ಆ ಯಾವುದೋ ಅಂಕಿ ಸಂಖ್ಯೆಗಳನ್ನ ಮತ್ತೊಮ್ಮೆ ಅವರಿಗೆ ಈಡೇರಿಸಕ್ ಆಗುದಿಲ್ಲ. ಇದೊಂದು ಅತ್ಯಂತ ನಿರಾಶಾದಾಯಕವಾದ ಯಾವುದೋ ಹೊಸತನ ಇಲ್ಲದಂತ ಒಂದು ರಾಜ್ಯದ ಬೆಳವಣಿಗೆಗೆ ಪೂರಕ ಅಲ್ಲದಂತ ಬಜೆಟ್ ಇದು ಆಗಿದೆ.